ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಳು ಮನೆಗೆ ಇವತ್ತು ಒಬ್ಬರು ಅವ್ರ ಮಗನಿಗೆ ಹುಷಾರಿಲ್ಲ ಅಂತೇಳಿ ನನ್ನ ಮಗನಿಗೆ ಹುಷಾರು ಮಾಡಿಕೊಡು ಬಾಳು ಅಂತ ಕೇಳಕ್ಕೆ ಬಂದಿದ್ದಾರೆ. ಆದರೆ ಅಪ್ಪಂಗೆ ಸಿಟ್ಟು ಬರ್ತಾಯಿದೆ. ಇವನೇನು ಮಾಡಬಲ್ಲ, ಇವನ ಹತ್ರ ಯಾಕೆ ಬಂದಿದ್ದಾರೆ, ಇವನೇನು ಮಾಡೋಕ್ಕಾಗುತ್ತೆ, ಬಾಳು ಹತ್ರ ಬಂದಿದ್ದಾರಲ್ಲ, ನೀವು ವೈದ್ಯರಿಗೆ ತೋರಿಸಿ, ಬಾಳು ಹತ್ರ ಏನಕ್ಕೆ ಬಂದಿರಿ, ಬಾಳು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಬಾಳು ಹತ್ರ ಎಲ್ಲದೂ ಆಗುತ್ತೆ, ಬಾಳುಗೆ ಏನೇನೆಲ್ಲ ಬರುತ್ತೆ ಅವರೆಲ್ಲ ಮಾಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಬಾಳು, ಆಯಿತು, ಇದು ಚಿಕ್ಕ ವಯಸ್ಸಿಂದ ಇದೆ ಅಲ್ವಾ ನಿಮ್ಮ ಮಗನಿಗೆ ಅಂತ ಹೇಳ್ತಾರೆ. ಹೌದು ಅಂತ ಹೇಳಿದ್ದಕ್ಕೆ, ಮತ್ತೆ ಯಾಕೆ ಮದುವೆ ಮಾಡಿದ್ರಿ, ಮದುವೆ ಮಾಡಬಾರ್ದಾಗಿತ್ತಲ್ವ ನೀವು, ಮದುವೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಎಲ್ಲ ದೊಡ್ಡವರೆಲ್ಲ ಸೇರಿ ಮಾಡಿದ್ದು, ಏನು ಮಾಡೋದು, ಮಾಡಲೇಬೇಕಲ್ಲ, ಮಗ ಅಂತ ಮನೇಲಿ ಹುಟ್ಟಿದ ಮೇಲೆ ಮದುವೆ ಮಾಡಬೇಕಲ್ಲ ಅಂತ ಹೇಳ್ತಾನೆ. ಸರಿ, ಕರ್ಕೊಂಡು ಬನ್ನಿ ನಿಮ್ಮ ಮಗನ ನೋಡೋಣಂತೆ ಅಂತ ಹೇಳ್ತಾನೆ. ಇವರು ಬಾಳು ಅಪ್ಪ ಅಮ್ಮ ತಮ್ಮ ಎಲ್ಲ ಬಿಟ್ಟಂಗೆ ನೋಡ್ತಾ ಇರ್ತಾರೆ. ಏನಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ಬಾಳು ಕೈಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಅಂತೂ ಆಶ್ಚರ್ಯವಾಗಿ ಬಾಳು ಮುಖನೇ ನೋಡ್ತಾ ಇರ್ತಾಳೆ. ಅವ್ರ ಅಪ್ಪನೂ ಕೂಡ ಹಂಗೆ ಬಾಳು ಮುಖನೇ ನೋಡ್ತಿರ್ತಾನೆ. ಆದರೆ ಬಂದಿರೋಂಥ ವ್ಯಕ್ತಿ ಬಾಳು ಹುಷಾರು ಮಾಡೇ ಮಾಡ್ತಾನೆ ಅನ್ನೋದು ಕಾನ್ಫಿಡೆಂಟಿಂದ ಹೇಳ್ತಾ ಇರ್ತಾನೆ. ಹಾಗೇ ಆಗುತ್ತೆ, ಅವ್ರ ಕೈಯಲ್ಲಿ ಅವರು ಬಾಳು ಹುಷಾರು ಮಾಡೇ ಮಾಡ್ತಾರೆ, ಅವ್ರ ಕೈಯಲ್ಲಿ ಎಲ್ಲದೂ ಆಗುತ್ತೆ, ಆಗಲ್ಲ ಅಂತ ತಿಳ್ಕೊಬೇಡಿ, ಎಲ್ಲದೂ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅಪ್ಪ ಅಮ್ಮ ಆಶ್ಚರ್ಯವಾಗಿ ನೋಡಿ, ಸರಿ ನೋಡೋಣ ನಾಳೆ ಏನಾಗುತ್ತೆ ಅಂತೇಳಿ ಸುಮ್ಮನೆ ಇರ್ತಾರೆ. ಆಮೇಲೆ ಊಟಕ್ಕೆ ಕೂತ್ಕೊಳ್ತಾರೆ ಎಲ್ಲರೂ ಅವ್ರ ಮನೆಯಲ್ಲಿ. ಇವರು ಹಂಗಂತ ಕೇಳಿಬಿಟ್ಟು ಹೊರ್ಟೋಗ್ತಾರೆ. ಬಾಳುಗೆ ಇದೆಲ್ಲ ಹೆಂಗೆ ಬರುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ ತಮ್ಮ. ಬಾಳು ಏನು ಮಾಡ್ತಾನೆ, ಮಾಡ್ತಾನೆ ಅದು ಹುಷಾರು ಮಾಡ್ತಾನೆ ಅಂತಾರಲ್ಲ, ಹೆಂಗಾಗುತ್ತೆ, ಬಾಳು ಕೈಲಿ ಆಗುತ್ತಾ ಇದೆಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ ತಮ್ಮ. ಯೋಚನೆ ಮಾಡಿ ಅವನಿಗೂ ಏನೂ ಒಳಿಯಲ್ಲ, ನೋಡೋಣಂತೆ ಅಂತ ಸುಮ್ಮನಾಗ್ತಾನೆ. ಅಪ್ಪ ಅಮ್ಮನೂ ಅಷ್ಟೇ ನೋಡೋಣಂತೆ ಅಂತಲೇ ಸುಮ್ಮನಾಗ್ತಾರೆ. ಎಲ್ಲರೂ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ ಅಂತ ಸುಮ್ಮನಾಗ್ತಾರೆ. ಆಮೇಲೆ ಬಾಳು ಮನೆಯಲ್ಲಿ ಎಲ್ಲ ಊಟಕ್ಕೆ ಕೂರೋ ಸಮಯ. ಈ ಕಡೆ ಗೌಡ್ರ ಮನೆಯಲ್ಲಿ ಸಂಧಿಗೆ ಹೆಣ್ಣು ಕೊಡೋಕ್ಕೆ ಅಂತ ಬಂದಿರ್ತಾರೆ. ಇವನು ರೆಡಿಯಾಗಿರ್ತಾನೆ ಸಂಧ್ಯಾ. ಈ ಕಡೆ ಗುಂಡನೂ ನಿಂತಿರ್ತಾನೆ. ಆ ಕಡೆ ಹುಡುಗಿನೂ ಕರ್ಕೊಂಡು ಬಂದಿರ್ತಾರೆ. ಹುಡುಗಿ ನೋಡ್ತಾನೆ ಸಂಧ್ಯಾ, ಓ ಹುಡುಗಿ ಚೆನ್ನಾಗವಳೆ, ಸಾಕು ಅಂತ ಹೇಳ್ತಾನೆ. ಆಮೇಲೆ ಗೌಡ್ನ ಹೆಂಡ್ತಿ, ಹುಡುಗಿ ಒಪ್ಕೊಂಡಾಯಿತು, ನಿಮ್ಮ ಕಡೆಯಿಂದ ಏನು ಅಂತ, ಹೆಂಗ ಸಂಧ್ಯಾ ಹುಡುಗಿ ಇಷ್ಟ ಆಯ್ತೇನೋ, ಓ ಚೆನ್ನಾಗವಳೆ ಗೌಡ್ರಿ, ಸಾಕು ಒಪ್ಕೋತೀನಿ, ಸಾಕು ಅಂತಾಳೆ. ಹುಡುಗಿನೂ ಒಪ್ಕೊಳ್ತಾಳೆ. ಆದರೆ ಹುಡುಗಿ ಮನೆಯವರು ಒಪ್ಕೊಳ್ಳಲ್ಲ. ಇಲ್ಲ, ಈ ಸಂಬಂಧ ನಮಗಿಷ್ಟ ಇಲ್ಲ, ಬೇಡ ಅಂತೇಳ್ಬಿಟ್ಟು ವಾಪಸ್ಸು ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ ಹುಡುಗಿನ. ಅದಕ್ಕೆ ಸಂಧ್ಯಾ ಅಂತಾನೆ, ಗೌಡ್ರಿ ಏನು ಗೌಡ್ರಿ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಯಾಕೆ ಗೌಡ್ರಿ ಇವರು ಹುಡುಗಿ ಚೆನ್ನಾಗೇ ಇದ್ಲಲ್ಲ, ಯಾಕೆ ಬೇಡ ಅಂತಾರೆ ಇಷ್ಟು ಚೆನ್ನಾಗಿರೋ ಹುಡುಗಿನ ಅಂತ ಹೇಳ್ತಾನೆ. ಇರಲಿ ಬಿಡು ನೋಡೋಣಂತೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಅವರು ಹುಡುಗಿನ ಕರ್ಕೊಂಡು, ಈ ಮದುವೆ ನಮಗಿಷ್ಟ, ಒಪ್ಪಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಗ್ತಾರೆ. ಗುಂಡ ಹೇಳ್ತಾನೆ, ನಾನು ಆಗಲ್ಲ ಅಂದ್ಕೊಂಡಿದ್ದೆ ನೋಡು, ನಿನಗೆ ಆಗಲೇ ಇಲ್ಲ, ಹೆಂಗೆ ಹೊರಟೇ ಹೋದ್ರು ನೋಡು, ನಿನ್ನೂ ಒಪ್ಕೊಳ್ಳಿಲ್ವಲ್ಲೋ ಹುಡುಗಿ ಕಡೆಯವರು ಅಂತ ಆಶೆ ಮಾಡ್ತಾನೆ. ಅದಕ್ಕೆ ಸಂಧ್ಯಾ ಹೇಳ್ತಾನೆ, ಅಲ್ಲ ನನಗೆ ಆ ಹುಡುಗಿ ಇಷ್ಟ ಆಗಿತ್ತು, ಹುಡುಗಿನ ಕೊಡಲಿಲ್ವಲ್ಲ ನನಗೆ ಅಂತೇಳಿ ಬೇಜಾರು ಮಾಡಿಕೊಂಡು, ಗೌಡ್ರೆ ಏನು ಗೌಡ್ರೆ ಇದು, ನನಗೆ ಒಪ್ಕೊಂತಾನೆ ಇಲ್ಲ ಅವರು ಅಂತ ಹೇಳ್ತಾನೆ. ಇರಲಿ ಸುಮ್ಮನೆ ಇರೋ, ನಾನು ಇದ್ದೀನಲ್ಲ, ಇರಲಿ ಸುಮ್ಮನೆ ಇರೋ ಅಂತ ಗೌಡ ಹೇಳ್ತಾನೆ. ನೀನೇನು ಕೋರಿ ಮಾಡ್ಕೊಳ್ತೀಯ, ನಾನು ಇದ್ದೀನಿ ಸುಮ್ಮನೆ ಇರೋ ಅಂತೇಳಿ. ಈ ಹುಡುಗಿ ಹಾಗೆ ಬಿಡುತ್ತೆ ಅಂದ್ಕೊಂಡಿದ್ದೆ, ಯಾಕೋ ಅವ್ರಿಗೆ ಇಷ್ಟ ಇಲ್ಲಂತೆ, ಅವ್ರು ಹೋಗ್ತಾ ಇದ್ದಾರೆ, ಹೋಗಲಿ ಬಿಡು, ಬೇರೆ ಯಾವುದಾರ ನೋಡಿದ್ರಾಯ್ತು ಅಂತೇಳಿ ಗೌಡ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಗೌಡನ ಹೆಂಡ್ತಿನೂ ಸುಮ್ಮನಾಗ್ತಾರೆ. ಈ ಕಡೆ ಬಾಳ್ಯ ಮನೆಯಲ್ಲಿ ಬಾಳು ಎಲ್ಲ ಊಟಕ್ಕೆ ಮಾತಾಡ್ತಾ ಕೂತಿರ್ತಾರೆ. ಮಾತಾಡ್ತಾ ಕೂತಾಗ ಸತ್ಯವ ಹೇಳ್ತಾಳೆ, ಅಜ್ಜ ನಾನೊಂದು ಮಾತು ಹೇಳಬೇಕು ಅಂತಾಳೆ. ಅಯ್ಯೋ ಸತ್ಯವ, ನೀನು ಹೇಳಬೇಡ ಅಂತ ಯಾರು ಹೇಳವ್ರೆ, ಹೇಳು ಅದೇನು, ನಿನ್ನ ಮನಸ್ಸಲ್ಲಿ ಏನೈತೆ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಏನೇನೋ ವೈದ್ಯಕೀಯ ಇದು ಔಷಧಿ ಅಂದ್ಕೊಂಡು ನಮ್ಮ ಮನೆಗೆ ಬರಬಾರ್ದು ಯಾರೂ, ನನಗಿಷ್ಟ ಆಗಲ್ಲ ಅಂತಾಳೆ. ಆವಾಗ ಬಾಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಸತ್ಯವ, ನನ್ನ ಇದಕ್ಕೆ ಕೆಲಸಕ್ಕೆ ನೀನು ಅಡ್ಡ ಬರಬೇಡ, ನನಗೆ ಕೋಪ ಬಂದ್ಬಿಡುತ್ತೆ, ನಿನ್ನ ಪಾಡಿ ನೀವು ಸುಮ್ಮನೆ ಇದ್ದುಬಿಡು ಅಂತಾನೆ. ಆವಾಗ ಅವಳು ಸುಮ್ಮನಾಗ್ತಾಳೆ, ಏನು ಮಾತಾಡಲ್ಲ.
ಅವರ ಅಪ್ಪ ಅಮ್ಮ ಇಬ್ಬರು ಎಲ್ಲರೂ ಮುಖ ಮುಖ ನೋಡ್ತಾರೆ. ತಂಗಿನೂ ಮುಖ ನೋಡ್ತಿರ್ತಾಳೆ. ತಂಗಿ ಭಾವ ಹಿಂಗೆ ಅಂದರೆ ಅಕ್ಕ ಹಿಂಗೆ ಅಂದ್ಲಲ್ಲ ಅಂತೇಳ್ಬಿಟ್ಟು ತಂಗಿ ಅಕ್ಕನ ಮುಖ ನೋಡ್ತಿರ್ತಾಳೆ. ಆದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ. ಅವಳಿಗೆ ಕೋಪ. ಈ ಕಡೆ ಗಂಡ ಅವಳ ಪರ, ಅವಳು ಒಂದು ಗಂಡನ ಜೊತೆ ಅವಳು ಸರಿ ಪ್ರೀತಿ ಪ್ರೇಮದಿಂದ ಇರೋಕ್ಕೆ ಆಗಿಲ್ಲ. ಇವನು ನೋಡಿದ್ರೆ ಊರವರಿಗೆಲ್ಲ ಔಷಧಿ ಕೊಡ್ತೀನಿ ಅಂತಾನೆ. ಇಲ್ಲಿ ಹೆಂಡ್ತಿನ ನಡೆಸ್ಕೊಳ್ಳೋ ರೀತಿಯೇ ಬೇರೆ ರೀತಿ ಇದೆ ಅಂತೇಳ್ಬಿಟ್ಟು ಅವಳಿಗೆ ಕೋಪ ಬರುತ್ತೆ. ಆಮೇಲೆ ಎಲ್ಲ ಮಾತಾಡ್ತಾ ಕೂತಿರ್ತಾರೆ. ಸತ್ಯವ ಅಷ್ಟೇ ಹೇಳ್ತಾಳೆ, ಸುಮ್ಮನಾಗ್ತಾಳೆ. ಅವಳು ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ. ಸತ್ಯವ ಏನು ಮಾತಾಡಲ್ಲ, ಅಷ್ಟು ಮಾತಾಡಿ ಸುಮ್ಮನಾಗ್ತಾಳೆ. ಅವಳಿಗೆ ಕೋಪ, ಸಿಕ್ಕಾಬಟ್ಟೆ ಕೋಪ ಇರುತ್ತೆ. ಅಜ್ಜಿ ತಾತಗೆ ಎಷ್ಟು ಹೇಳಿದ್ರು ಅವ್ರಿಗೇನು ಮಾಡೋಕ್ಕಾಗುತ್ತೆ. ಹಠ ಮಾಡಿ ಬಾಳು ಮದುವೆ ಬೇಡ ಬೇಡ ಆದ್ರೂ ಇವರದೇ ಹಠ ಮಾಡಿ ಎಲ್ಲ ಮದುವೆ ಮಾಡ್ಕೊಂಡಿರೋದು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸತ್ಯವ ಬಾಳು ಮಾತ್ರ ಹಂಗಂತ ಹೇಳ್ತಾನೆ, ನನ್ನ ಕೆಲಸಕ್ಕೆ ಮಾತ್ರ ನೀನು ಅಡ್ಡ ಬರಬೇಡ, ನಿಂದು ಎಷ್ಟೈತೋ ಅಷ್ಟು ನೋಡ್ಕೋ, ನಾನು ಏನಾದ್ರು ಮಾಡ್ತೀನಿ, ಅದನ್ನು ಕೇಳೋಕ್ಕೆ ಬರಬೇಡ ಅಂತ ಹೇಳ್ತಾನೆ. ಆಮೇಲೆ ಬಾಳು ಹೊಲಕ್ಕೆ ಹೋಗ್ತಾನೆ. ಅಪ್ಪನ ಜೊತೆ ಹೊಲದಲ್ಲಿ ಉಳೋದು ಮಾಡೋದು ಎಲ್ಲ ಮಾಡ್ತಾನೆ. ಅಪ್ಪ ಹೇಳ್ತಾನೆ, ಇಷ್ಟೆಲ್ಲ ನಿನ್ನ ಆಗಲ್ಲ ಕೆಲಸ, ನಾನು ಸ್ವಲ್ಪ ಮಾಡ್ತೀನಿ ಅಂತ. ಇಲ್ಲ ಅಪ್ಪ, ನೀವು ಹೋಗಿ ಮನೆಗೆ, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ಮಾಡಿಬಿಟ್ಟೆ ಬರ್ತೀನಿ ಅಂತ. ಎಷ್ಟೊತ್ತಿಗೆ ಬರ್ತೀಯ ಅಂದರೆ ಮುಗಿಸಿಬಿಟ್ಟು ಬರ್ತೀನಿ, ನೀವು ಹೋಗಿರಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಪ್ಪನೂ ಮನೆಗೆ ಬರ್ತಾನೆ. ಆಮೇಲೆ ಮೈದಾ ಹೇಳ್ತಾನೆ, ನಾನು ಹೋಗಿ ಬರ್ತೀನಿ ಅಂತಂದರೆ, ನೀನು ಹೋದರೆ ಅವರು ಬಾಳು ಮಮ್ಮ ಬಂದುಬಿಡ್ತಾರೆ ಕೆಲಸ ಬಿಟ್ಟು, ಅವರೇ ಮಾಡಲಿ ಬಿಡು, ನೀನು ಹೋಗಬೇಡ ಅಂತೇಳಿ ಸತ್ಯವ ಹೇಳ್ತಾಳೆ. ಅಜ್ಜಿ ನಗ್ತಾ ಇರುತ್ತೆ. ಹೀಗೆ ಇವ್ರ ಮನೆ ಕೆಲಸಗಳು ಹಿಂಗೆ ನಡೀತಾ ಇರ್ತವೆ. ಬಾಳು ಮನೆ ಕೆಲಸನೂ ಬರಲ್ಲ, ಅವನಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಮನೆಯಲ್ಲಿ. ಹೇಳ್ಕೊಟ್ರೆ ಅವ್ನು ಮಾಡ್ತಾನೆ ಅಂತ. ತಮ್ಮಗೆ ಎಲ್ಲ ಕೆಲಸನೂ ಬರುತ್ತೆ, ಅಣ್ಣಗೆ ಎಲ್ಲ ಯಾವ ಕೆಲಸನೂ ಬರಲ್ಲ. ಹಂಗಾಗಿ ಬಾಳುಗೆ ಹೇಳ್ಕೊಟ್ರೆ ಅವನು ಎಲ್ಲ ಕೆಲಸನೂ ಮಾಡ್ತಾನೆ ಅಂತ ಅವ್ರ ಅಜ್ಜಿ ಅಂದರೆ ಬಾಳು ಅಮ್ಮ ಹೇಳ್ತಾರೆ. ಆದರೆ ಸತ್ಯವ ಹೇಳ್ತಾಳೆ, ಮಾಡಲಿ ಅವರೂ ಕೆಲಸನ, ಬಾಳು ಮಮ್ಮನೇ ಮಾಡಲಿ, ನೀನು ಹೋಗಬೇಡ ಅಂತೇಳಿ ಮೈದನಿಗೆ ಹೇಳ್ತಾಳೆ. ಹಂಗಾಗ್ಬಿಟ್ಟು ಸುಮ್ಮನಾಗ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.